ರಸ್ತೆಯ ವಾಜಪೇಯಿ ವಾಣಿಜ್ಯ ಸಂಕೀರ್ಣ ಹಾಗೂ ಬಸವನಹಳ್ಳಿ ಕೆರೆ ಏರಿ ಮೇಲೆ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣವನ್ನು ನಗರಸಭೆ ಹಾಗೂ SC/ST ಅಭಿವೃದ್ಧಿ ಹಣ ಬಳಕೆ ಮಾಡಿಕೊಂಡು ನಿರ್ಮಿಸಿದ್ದು, ಕಾಮಗಾರಿ ಮುಗಿದು 2 ವರ್ಷವಾದರೂ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ಚಿಕ್ಕಮಗಳೂರು ನಾಗರಿಕರ ತೆರಿಗೆ ಹಣ ಪೋಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. MG ರಸ್ತೆಯಲ್ಲಿ ಕಟ್ಟಿರುವ ವಾಣಿಜ್ಯ ಸಂಕೀರ್ಣವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಬಹುದಿತ್ತು ಎಂಬುದು ಇಲ್ಲಿನ ನಿವಾಸಿಗಳ ಅಭಿಪ್ರಾಯವಾಗಿದ್ದು, ಈಗ ಈ ಕಟ್ಟಡಗಳು ಖಾಲಿ ಇರುವುದರಿಂದ ನೆಲ ಮಾಳಿಗೆಯಲ್ಲಿ ಕೆಲವರಿಗೆ ತಮ್ಮ ವಾಹನ ನಿಲುಗಡೆಗೆ ಅನುಕೂಲವಾಗಿದ್ದು, ಇದರಿಂದ ನಗರಸಭೆಯ ಕೆಲವರಿಗೆ ಪರೋಕ್ಷವಾಗಿ ಅನುಕೂಲ ಮಾಡಿಕೊಡುತ್ತಿದೆಯೇ ಎಂಬುದು ಸಾರ್ವಜನಿಕರನ್ನು ಕಾಡುತ್ತಿದೆ. ಆಜಾದ್ ಪಾರ್ಕ್ನಲ್ಲಿರುವ ವಾಣಿಜ್ಯ ಸಂಕೀರ್ಣದಲ್ಲಿ ಈಗ ವ್ಯಾಯಾಮ ಶಾಲೆಯನ್ನು ತೆರೆದಿದ್ದು, ಅದು ಕೂಡ ಇನ್ನು ಸಾರ್ವಜನಿಕರಿಗೆ ಉಪಯೋಗವಾಗುತ್ತಿಲ್ಲ. ಹಾಗೆಯೇ ಇಲ್ಲಿ ಅನೇಕ ವರ್ಷಗಳಿಂದ ಬಾಡಿಗೆಗೆ ಇರುವ ಬಾಡಿಗೆದಾರರಿಗೆ ಮೂಲಭೂತ ಸೌಲಭ್ಯಗಳಾದ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ಟಿರುವುದಿಲ್ಲ. ಕಳೆದ ವರ್ಷ ನಾವು ಹೊಸ ಟೆಂಡರ್ನಲ್ಲಿ ಮಳಿಗೆ ಬಾಡಿಗೆ ಪಡೆದಿದ್ದು, ಇನ್ನೂ ಕೂಡ ನಮಗೆ ಬಾಡಿಗೆ ಕರಾರು ಮಾಡಿಕೊಟ್ಟಿರುವುದಿಲ್ಲ. ಜೊತೆಗೆ ಬಾಡಿಗೆ ಕೂಡ ಅತ್ಯಧಿಕವಾಗಿದೆ. ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಯನ್ನು ಆಲಿಸಿ ಬಾಡಿಗೆ ಕಮ್ಮಿ ಮಾಡಿಕೊಡುವುದರ ಜೊತೆಗೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಇದು ಆಜಾದ್ ಪಾರ್ಕ್ ವಾಣಿಜ್ಯ ಸಂಕೀರ್ಣ ಮಳಿಗೆ. ಇಲ್ಲಿ ನೇರಳೆ ಒಂದು 16-17 ಅಂಗಡಿ ಇದೆ. ಬಟ್ ಇಲ್ಲಿ ಭಾಳ ವರ್ಷಗಳಿಂದನೂ ಕಡ್ದಾಗಿಂದನೂ ಇಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಮೂಲಭೂತ ಸೌಲಭ್ಯ ಬೇಕಾದ ನೀರು ಮತ್ತು ವಾಶ್ರೂಮಿನ ಅಗತ್ಯತೆ ನಗರಸಭೆ ಕಲ್ಪಿಸ್ಕೊಟ್ಟಿಲ್ಲ. ನಮಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಮತ್ತು ಪಾರ್ಕಿಂಗ್ ವ್ಯವಸ್ಥೆನೂ ಸರಿಯಾಗಿಲ್ಲ. ಹಾಗಾಗಿ ನಾವು ತುಂಬ ವರ್ಷದ ಇರೋದ್ರಿಂದ ಲೇಡೀಸ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರ್ತಾರೆ. ಅವ್ರಿಗೆ ಶೌಚಾಲಯ ತುಂಬ ತೊಂದರೆ ಆಗಿರೋದ್ರಿಂದ ನಮಗೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಗರಸಭೆಯ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ಮಾತನಾಡಿ, ತಮ್ಮ ಕಚೇರಿಯಿಂದ ಬಾಡಿಗೆ ಕರಾರಿನ ಕಡತವನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕಳುಹಿಸಿದ್ದು, ಅಲ್ಲಿನ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಡಿಗೆ ಕರಾರು ಕಡತ ಅಲ್ಲೇ ಉಳಿದಿದೆ. ನಾವು ಈ ಕುರಿತು ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದ್ದು, ಕೆಲ ದಿನಗಳಲ್ಲಿ ಬಾಡಿಗೆದಾರರಿಗೆ ಕರಾರು ಪತ್ರ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುವುದು ಹಾಗೂ MG ರಸ್ತೆಯ ಹಾಗೂ KM ರಸ್ತೆಯ ವಾಣಿಜ್ಯ ಸಂಕೀರ್ಣದ ಹರಾಜು ಪ್ರಕ್ರಿಯೆಯ ಇಲಾಖೆ ಕಾರ್ಯ ನಡೆಯುತ್ತಿದ್ದು, ಕೆಲ ದಿನಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ನಗರಸಭೆಯ ಹೊಸ ಮಳಿಗೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿ ಉದ್ಘಾಟನೆಯನ್ನು ಸಹ ನಾವು ಮಾಡಿದ್ವಿ. ಕಳೆದ 1 ವರ್ಷದ ಹಿಂದೆ ಹಿಂದಿನ 23 ಫೆಬ್ರವರಿಯಲ್ಲಿ ನಾವು ಉದ್ಘಾಟನೆಯನ್ನು ಮಾಡಿದ್ವಿ. ಉದ್ಘಾಟನೆ ಮಾಡಿದ ನಂತರ ನಾವು PWDಯಿಂದ ಎಂಡವರನ್ನು ಮಾಡ್ಕೊಂಡು PWD ರೈಟ್ ಪ್ರಕಾರ ರೈಟನ್ನು ಫಿಕ್ಸ್ ಮಾಡಿ ನಾವು ಜಿಲ್ಲಾಧಿಕಾರಿಗಳ ನಮ್ಮ ನಗರಸಭೆಯ ನಿರ್ಣಯವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ. ಕಳೆದ 6 ತಿಂಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಅಲೆದಾಡುವಂಥ ಕೆಲಸವನ್ನು ನಾವು ನಗರಸಭೆ ಮಾಡಬೇಕಾಗಿದೆ. ಯಾಕೆಂದರೆ ಎಲ್ಲವೂ ಜಿಲ್ಲಾಧಿಕಾರಿಗಳ ಕಚೇರಿಗೆ PD ಸೆಕ್ಷನ್ನಿಗೆ ಕಳಿಸ್ಬೇಕಾದ ಫೈಲ್ಗಳನ್ನು ಕಳಿಸ್ಕೊಟ್ರೆ, ಯಾವುದೇ ಫೈಲ್ಗಳು ಹಿಂದಿರುಗಿ ಬರಬೇಕು ಅಂದರೆ 100 ಸಲ ನಾವು ಫೋನ್ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟು PD ಫೋನ್ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಮೆಸೇಜ್ ಮುಖಾಂತರ ಖುದ್ದಾಗಿ ಭೇಟಿ ಮಾಡಿ ಆದರೂ ಸಹ ಇದುವರೆಗೂ ನಮಗೆ ಲಕ್ಷಾಂತರ ರೂಪಾಯಿ ಹಣವನ್ನು ನಮ್ಮ ನಗರಸಭೆಗೆ ಲಾಸನ್ನು ಉಂಟು ಮಾಡಿದೆ. ಈ ಲಾಸ್ ಬರ್ಸೋರು ಯಾರು? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಗರಸಭೆಯಿಂದ ನಿರ್ಣಯ ಮಾಡಿದಂಥ ಕಾಪಿಗಳನ್ನು ಮಾಡಿ 1 ತಿಂಗಳೊಳಗೆ ಕಳಿಸ್ಕೊಟ್ರೆ ನಗರಸಭೆ ಹಣವನ್ನು ಏನು ಬಾಡಿಗೆ ಹಣವನ್ನು ವಸೂಲಿ ಮಾಡೋದಕ್ಕೆ ಆಗುತ್ತೆ. ನಾವು ಕಳೆದ ವರ್ಷ ಏನು ಹರಾಜು ಮಾಡಿದಂಥ ಮಳಿಗೆಗಳ ಅಪ್ರೂವಲನ್ನು ಕಳಿಸ್ಕೊಟ್ರೆ ಇನ್ನೂ 1 ವರ್ಷ ಆದರೂ ಅಗ್ರಿಮೆಂಟ್ಗಳ ಗ್ರಾಹಕರಿಗೆ ನಾವು ಮಾಡಿಕೊಡೋಕ್ಕಾಗಿಲ್ಲ. ಯಾಕೆಂದರೆ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಇಲ್ಲದೆ ನಾವು ಅಗ್ರಿಮೆಂಟ್ ಮಾಡೋಕ್ಕೆ ಬರಲ್ಲ. ಅಗ್ರಿಮೆಂಟ್ ಮಾಡಿಕೊಡ್ಲಿಲ್ಲ ಅಂದರೆ ಬಾಡಿಗೆದಾರರು ನಮಗೆ ಬಾಡಿಗೆ ಹಣವನ್ನು ಕಟ್ಟಲ್ಲ. ನಾವು ಗೊಂದಲದ ಸ್ಥಿತಿ ಉಂಟಾಗಿದೆ. ಅಲ್ಲಿರುವಂಥ ಏನು ನಗರಾಭಿವೃದ್ಧಿ ಕೋಶದಲ್ಲಿರುವಂಥ ಅಧಿಕಾರಿಗಳು ಬರೀ ಏನು ಸೈಕಲ್ ಚಕ್ರ ತಿರುಗಿದಂಗೆ ನಮ್ಮ ಫೈಲ್ಗಳು
ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರಿ ಕಚೇರಿಯ ಹಣವನ್ನು ವ್ಯಯ ಮಾಡೋದು ಈಗ ನಮ್ಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನಮ್ಮದು ಲಾಸ್ ಆಗಿದೆ. ಎಮ್ ಜಿ ರಸ್ತೆ ಇರ್ಬೋದು, ಮಾರ್ಕೆಟ್ ರಸ್ತೆ ಇರ್ಬೋದು, KM ರಸ್ತೆ ಇರ್ಬೋದು, ಇಷ್ಟು ಮಳಿಗೆಗಳ ಕಡಿತವನ್ನು ಜಿಲ್ಲಾ ಕೋಶ ಇದರಲ್ಲಿದೆ. ನಾನು ಈಗಿನ ಕೋಶ ಏನು ನಿರ್ದೇಶಕರಿದ್ದಾರೆ ಚಂದ್ರಮ್ಮನವ್ರಿಗೂ ಹಲವಾರು ಬಾರಿ ದೂರವಾಣಿ ಮುಖಾಂತರ, ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ, ಇಂದಿನ PD ಅವರಿಗೂ ಸಹ ನಾವು ದಿನನಿತ್ಯ ಫಾಲೋಅಪ್ ಮಾಡಿದ್ರು ಇಷ್ಟು ನಮಗೆ ಇದಾಗ್ತದೆ ಅಂದರೆ ನಮಗೆ ಬೇಜಾರಾದ ಕೆಲಸ ಮಾಡೋದಕ್ಕೆ ನಮಗೆ ಬೇಜಾರಾಗ್ತದೆ.